ಗೈಸ್, ಬಿಗ್ ಬಾಸ್ನಲ್ಲಿ ನೀಡಿರುವಂತಹ ಈ ಬಟ್ಟೆ ಒಗೆಯ ಟಾಸ್ಕ್ನಲ್ಲಿ ಯಾವ ಟಾಸ್ಕ್ನಲ್ಲೂ ಆಗಿರದಂತಹ ಅತಿ ಹೆಚ್ಚು ಜಗಳಗಳು ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಇದುವರೆಗೂ ಕೂಡ ಬಿಗ್ ಬಾಸ್ ಸೀಸನ್ 10ನಲ್ಲಿ ಎಷ್ಟು ಟಾಸ್ಕ್ಗಳು ಕೊಟ್ಟಿದ್ದಾರೆ. ಆ ಟಾಸ್ಕ್ನಲ್ಲಿ ಕೆಲವೊಂದು ಟಾಸ್ಕ್ನಲ್ಲಿ ಮಾತ್ರ ಜಗಳ ಆಗ್ತಿದ್ದೋ, ಬಟ್ ಈ ಟಾಸ್ಕ್ನಲ್ಲೂ ಕೂಡ ಜಗಳ ಆಗ್ತಿದೆ. ಬಟ್ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂದರೆ ಅಲ್ಲಿ ಕಾನ್ವರ್ಜೇಷನ್ಗಿಂತ ಬರೀ ಜಗಳಗಳೇ ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ಹೌದು ಗೈಸ್, ಉಸ್ತುವಾರಿ ಆಗಿರುವಂತಹ ತನಿಷಾ ಮತ್ತು ಸಿರಿ ಮೇಡಮ್ ಅವರಿಗೆ ಇಬ್ಬರಿಗೂ ಕೂಡ ತುಂಬಾ ಟೆನ್ಷನ್ ಆಗಿದೆ. ಒಬ್ರನ್ನೊಬ್ರು ನೂಕಾಡ್ತಾ ಇದ್ದಾರೆ. ಕಾರ್ತಿಕ್, ಅವಿ ಆಗಿರ್ಬೋದು, ವಿನಯ್ ಮತ್ತು ಮೈಕಲ್ ಆಗಿರ್ಬೋದು, ಈ ರೀತಿ ಎಲ್ಲರೂ ಕೂಡ ಜಗಳ ಆಡ್ತಾ ಇದ್ದಾರೆ. ಈ ಮಧ್ಯೆ ವಿನಯ್ ಮತ್ತು ಅವಿ ಇಬ್ಬರು ಕೂಡ ತುಂಬಾ ತಳ್ಳಾಡ್ತಾ ಇರ್ತಾರೆ. ಆ ಟೈಮ್ಗೆ ಸಿರಿ ಮೇಡಮ್ ಅವ್ರು ಬಂದು ಮೊದಲನೇ ಸರಿ ಬಿಡಿಸ್ತಾರೆ. ನಂತರ ಮತ್ತೆ ತಳ್ಳಾಡ್ತಾ ಇರಬೇಕಿದ್ರೆ ಸಿರಿ ಮೇಡಮ್ ಅವರು ಹೇಳ್ತಾರೆ ಬಿಡಿ ಬಿಡಿ ಅಂತ. ಬಟ್ ಇಬ್ಬರು ಕೂಡ ಬಿಡೋದಿಲ್ಲ. ಇಬ್ಬರು ಕೂಡ ಎದೆಯಿಂದ ಎದೆನೇ ತಳ್ಳಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ವಿನಯ್ ಅವರು ಅವಿ ಅವರ ಎದೆ ಇಟ್ಕೊಂಡು ತಳ್ತಾರೆ. ನಂತರ ಅವಿ ಅವರು ವಿನಯ್ ಅವ್ರನ್ನ ಕೈ ಇಟ್ಕೊಂಡು ಬೆರಳುಗಳೇನಿದ್ದಾವೆ ಆ ಬೆರಳುಗಳನ್ನ ಹಿಂದಕ್ಕೆ ಹೋಲ್ಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಮಧ್ಯೆ ಸ್ವಲ್ಪ ಜೋರಾಗಿ ಜಗಳ ಆಗೋ ಮೂಮೆಂಟ್ ಇರುತ್ತೆ. ಆ ಕೂಡಲೇ ಸಿರಿ ಮೇಡಮ್ ಅವರು ಮಧ್ಯೆ ಬರ್ತಾರೆ. ಸ್ವಲ್ಪ ಆಗ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದಿದ್ರೆ ಇಬ್ಬರು ಕೂಡ ಮಾರಾಮಾರಿ ಆಗುವ ಸಂದರ್ಭ ತುಂಬ ಇತ್ತು ಅಂತಲೇ ಹೇಳ್ಬೋದು. ಗೈಸ್ ಈ ಟಾಸ್ಕ್ನ ನೋಡ್ತಾ ಇದ್ದರೆ ಮೊದಲನೇದಾಗಿ ಈಗ ಪ್ರೆಸೆಂಟ್ ಸ್ವಲ್ಪ ಲೀಡ್ನಲ್ಲಿರುವಂತಹ ತಂಡ ಬಂದು ತನಿಷಾರವರ ತಂಡ ಸ್ವಲ್ಪ ಬಟ್ಟೆಗಳಿಗೆ ಕಡಿಮೆ ಬಣ್ಣವನ್ನು ಹಾಕಿಸ್ಕೊಂಡು ಅವ್ರು ಲೀಡಲ್ಲಿದ್ದಾರೆ. ವಿನಯ್ ಮತ್ತು ಕಾರ್ತಿಕ್ ಇಬ್ಬರು ಏನಿದ್ದಾರೆ, ಆಪೋಸಿಟ್ ಟೀಮ್ ಏನಿದೆ ಸಂಗೀತ ಅವರ ಟೀಮ್, ಅವರ ಟೀಮ್ಗೆ ಜಾಸ್ತಿ ಬಣ್ಣ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಗೈಸ್, ತುಂಬ ಜನ ಕೇಳ್ತಿದ್ರೆ ಸಂಗೀತ ಯಾಕೆ ಆಡ್ತಾ ಇಲ್ಲ ಈ ಟಾಸ್ಕ್ನ ಅಂತ. ಗೈಸ್, ಟೋಟಲ್ 11 ಜನ ಇದ್ದಾರೆ. ಅದರಲ್ಲಿ 5 ಜನರ ಟೀಮ್ ಇರಬೇಕಿತ್ತು. ಅದರಿಂದ ಸಂಗೀತ ಅವರ ಟೀಮ್ನಲ್ಲಿ 6 ಜನ ಇದ್ದರು. ಅವರ ಟೀಮ್ನಲ್ಲಿ ಒಬ್ಬರು ಹೊರ್ಗಡೆ ಇರಬೇಕು ಅಂದಾಗ ಸಂಗೀತರವರು ಹೊರ್ಗಡೆ ಇರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಸಂಗೀತರವರು ಹೊರ್ಗಡೆ ಇದ್ದಾರೆ. ಈ ಟಾಸ್ಕ್ ಸಂಗೀತರವರು ಆಡ್ತಾ ಇಲ್ಲ, ಅವರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಗೈಸ್, ನಿಮ್ಮ ಪ್ರಕಾರ ಈ ಎರಡು ಟೀಮ್ನಲ್ಲಿ ಯಾವ ಟೀಮ್ ಗೆಲ್ಲಬೇಕು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.